ಮಗುಗೆ ನ್ಯೂ ಬಾರ್ನ್ ಡೈಪರ್ಸ್ ಕೂಡ ನಾನು ಹಿಮಾಲಯದೇ ತರಿಸಿದ್ದೀನಿ, ಬಟ್ ಇಷ್ಟು ಫುಲ್ಲು ತೊಗೊಂಡೋಗಲ್ಲ. ಯಾರೆಲ್ಲ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀರಾ, ನೀವು ಫೀಡಿಂಗ್ ನೈಟೀಸ್ನ ತೊಗೊಂಡ್ರೆ ದಿ ಬೆಸ್ಟ್ ಅಂದರೆ ಬೆಸ್ಟ್ ಅಂತ. 2 ಸ್ಕಾರ್ಫು ಆ್ಯಂಡ್ ಇದೊಂದು ಬಂದ್ಬಿಟ್ಟು ಮಫ್ಲರ್ ಥರ ಇದೆ ಹಿಂಗೆ ಪಾಪಗೆ. ಇದು 0 ಸೈಜ್ ಅಂತಾರಲ್ಲ, ನ್ಯೂ ಬಾರ್ನ್ ಬೇಬಿಗೆ ಇಷ್ಟೇ ಸೈಜ್ ಬರುತ್ತೆ. ಸೊ ಈ ಥರ ಪ್ಯಾಡ್ಸ್ ತೊಗೊಂಡೋದಾಗ ನಾವು ಆರಾಮ್ಸೆ ಯಾವುದೇ ಮುಜುಗರ ಇಲ್ಲದೆ ಹಾಸ್ಪಿಟಲಿಂದ ಬರ್ಬೋದು. ಸೊ ನಮಗೆ ಆಫ್ಟರ್ ಡೆಲಿವರಿ ಪ್ರತಿಯೊಬ್ಬರಿಗೂ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಫ್ಲೋ ಇದ್ದೇ ಇರುತ್ತೆ, ಬ್ಲೀಡಿಂಗ್ ಫ್ಲೋ. ಇದು ಬೆಡ್ ಸ್ಪ್ರೆಡ್ಡು. ನನಗೆ ಇಲ್ಲಿ ನಾನು ಗ್ರೀನ್ ಕಲರ್ದು ವೈಪ್ಸ್ನ ತಗೊಂಡಿದ್ದೀನಿ. ಪ್ಯಾಕ್ ಆಫ್ 24 ಇದೆ, ಅಂದರೆ ನಾವು 12 ಟೈಮ್ಸ್ ಇದನ್ನು ಯೂಸ್ ಮಾಡ್ಬೋದು. ಪರ್ ಪ್ಯಾಕ್ ನಮಗೆ 5 ಇರುತ್ತೆ ಇದರಲ್ಲಿ. ಸೊ ಬಿಕಾಸ್ ಇದು ಸ್ವಲ್ಪ ಲೇಟಾಗಿ ಬೇಕಾಗುತ್ತೆ, ಮಗು ಹುಟ್ಟಿದ ತಕ್ಷಣ ಎಲ್ಲ ಇದು ಬೇಕಾಗಲ್ಲ. ಮಗುಗೆ ಲೋಷನ್ನು, ಪೌಡರು ಮತ್ತು ಕಾರ್ಡ್ಗೆ ಸ್ಟಾರ್ಟಿಂಗ್ ಪಾಪು ಹುಟ್ಟಿದಾಗ ಮಗುನ ಸುತ್ತಕೊಡೋದಕ್ಕೆ ಕೇಳ್ತಾರಲ್ಲ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದ್ಬಿಟ್ಟು ನೀವು ನನ್ನ ಥಂಬ್ನೈಲ್ ನೋಡಿ ತಿಳ್ಕೊಂಡಿರ್ತೀರಾ. ಆ್ಯಂಡ್ ಎಲ್ಲರೂ ಕೂಡ ಕೇಳ್ತಿದ್ದಂತಹ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ನಾನು ಈ ವಿಡಿಯೋಗೂ ಮುಂಚೆ ಬೇಬಿ ಪ್ರಾಡಕ್ಟ್ಸ್ನ ಆನ್ಲೈನಿಂದ ತರಿಸಿದೆ ಅಂತ ಒಂದು ವಿಡಿಯೋನ ಮಾಡಿ ಹಾಕಿದೆ. ಆ ವಿಡಿಯೋಗಂತೂ ತುಂಬ ಕಮೆಂಟ್ಸ್ಗಳು ಬಂದಿತ್ತು, ನೀವು ಆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋನ ತೋರಿಸಿ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಐಟಮ್ಸ್ ನಾನು ಆನ್ಲೈನಲ್ಲೇ ತರಿಸಿರೋದು, ಇನ್ನು ತುಂಬ ಐಟಮ್ಸ್ ಆಫ್ಲೈನಲ್ಲಿ ತೊಗೊಂಡಿರೋದಿದೆ. ಸೊ ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ನಾನು ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನೇನು ಡೆಲಿವರಿ ಒಂದು 10 ಡೇಸ್ ಇದೆ, 15 ಡೇಸ್ ಇದೆ ಅನ್ನೋ ಹಂಗೆ ಎಲ್ಲರೂ ಕೂಡ ಡೆಲಿವರಿ ಬ್ಯಾಗ್ನ ಪ್ಯಾಕ್ ಮಾಡ್ಕೋತಾರೆ, ಅಂದರೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೋತಾರೆ. ಸೊ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ಗೋಸ್ಕರನೇ ವಿಡಿಯೋ ನೋಡ್ತಿದ್ದೀರಲ್ಲ, ನೀವುಗಳು ಕೂಡ ಅಷ್ಟು ಟೈಮ್ ಇದೆ ಅನ್ನೋಂಗೆ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಇನ್ನು ಒಂದು 5 to 6 ಡೇಸ್ ಇದೆ, ಈ ಥರದಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಜನಕ್ಕೆ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮದು ಟೈಮ್ಸ್ ಹತ್ರ ಇದೆ ಅಂತ ಕೇಳ್ತಾನೆ ಇದ್ರಲ್ಲ, ಸೊ ನಾನು ಕೂಡ ಬೇಗ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಏನೇನೆಲ್ಲ ಪ್ಯಾಕ್ ಮಾಡ್ತೀನಿ, ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಫಸ್ಟು ಮದರ್ಗೆ ಬೇರೆ ಬೇಬಿಗೆ ಬೇರೆ ನಾವು ಬ್ಯಾಗ್ನ ಪ್ಯಾಕ್ ಮಾಡ್ಕೋತೀವಲ್ವ. ಸೊ ನಾನು ಫಸ್ಟ್ಗೆ ಬೇಬಿಗೆ ಏನೆಲ್ಲ ಪ್ಯಾಕ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ, ಇದು ಮಗುಗೆ ಅಂತಲೇ ಪ್ಯಾಕ್ ಮಾಡೋದಕ್ಕೆ ತೊಗೊಂಡಿರೋ ಬ್ಯಾಗ್ ಅಂತ ಅಂದ್ಬಿಟ್ಟು. ಸೊ ಈ ಬ್ಯಾಗಲ್ಲೇ ನಾನು ಮಗು ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಪ್ಯಾಕ್ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೆ, ಆನ್ಲೈನಲ್ಲಿ ತರಿಸಿರೋ ಐಟಮ್ಸ್ ಎಲ್ಲ ನಾನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪ್ಯಾಕಿಂಗ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದ್ಸತಿ ವಾಶ್ ಮಾಡಿ ನಾನು ಒಣಗಿಸಿ ನೀಟಾಗಿ ಐರನ್ ಎಲ್ಲ ಮಾಡಿ ಎತ್ತಿಟ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು. ಸೊ ಇವಾಗ ಫಾಸ್ಟಾಗಿ ತೋರಿಸ್ತೀನಿ ಯಾವುದೆಲ್ಲ ತೊಗೋತೀನಿ ಅಂದ್ಬಿಟ್ಟು. ಫಸ್ಟ್ಗೆ ಸ್ವೆಟರ್ನ ತೊಗೊಂಡಿದ್ದೀನಿ ನಾನು ಪಾಪಗೆ. ಇದು 0 ಸೈಜ್ ಅಂತಾರಲ್ಲ, ನ್ಯೂ ಬಾರ್ನ್ ಬೇಬಿಗೆ ಇಷ್ಟೇ ಸೈಜ್ ಬರುತ್ತೆ ಮಕ್ಕಳಿಗೆ. ಸೊ ನೀವು ನೋಡಿ ಸ್ವಲ್ಪ ಡಿಮ್ ಕಲರ್ ಅಂದರೆ ಲೈಟ್ ಕಲರಲ್ಲಿ ತೊಗೊಳ್ಳಿ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಆಫ್ಲೈನಲ್ಲಿ ತೊಗೊಂಡಿದ್ದು ನಮ್ಮನೆ ಹತ್ತಿರ ಇರೋ ಶಾಪಲ್ಲೇ. ಸೊ ಫಸ್ಟಿಗೆ ನಾನು ಸ್ವೆಟರ್ನ ಇಟ್ಕೋತಾ ಇದ್ದೀನಿ, ಬಿಕಾಸ್ ಈ ಟೈಮಲ್ಲಿ ಮಕ್ಕಳು ಹುಟ್ತಾರಲ್ಲ, ಸೊ ತುಂಬ ಅಂದರೆ ತುಂಬಾ ಚಳಿ ಇರುತ್ತೆ. ಸೊ ಹಾಸ್ಪಿಟಲ್ಗೆ ಸ್ವೆಟ್ರ್ ತುಂಬಾ ರಿಕ್ವೈರ್ಡ್ ಇರುತ್ತೆ. ಸೊ ಅದನ್ನು ಫಸ್ಟ್ ತೊಗೋತೀನಿ. ಆ್ಯಂಡ್ ನೆಕ್ಸ್ಟ್ಗೆ ಇದೊಂದು ಪುಟಾಣಿ ಕ್ಯಾಪು. ಇದು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು. ನೋಡೋಕ್ಕೆ ಇಷ್ಟು ಪುಟ್ಟದಾಗಿದೆ, ಬಟ್ ತುಂಬ ಎಕ್ಸ್ಪಾಂಡ್ ಆಗುತ್ತೆ, ಇಷ್ಟರವರೆಗೂ ಎಕ್ಸ್ಪಾಂಡ್ ಆಗುತ್ತೆ. ಇದು ಸಖತ್ ಸಾಫ್ಟ್ ಮೆಟೀರಿಯಲ್ಲು. ಈ ಕ್ಯಾಪ್ ಕೂಡ ಯೂಸ್ ಆಗುತ್ತೆ. ನಾನು ಆಲ್ರೆಡಿ ಕ್ಯಾಪ್ಸ್ನ ತೊಗೊಂಡಿದ್ದೀನಿ, ಬಟ್ ಇದು ತುಂಬ ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಇದನ್ನು ಒಂದನ್ನು ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೂಡ ಆನ್ಲೈನಲ್ಲಿ ತರಿಸಿದ್ದೆ ನಾನು, ನೀವು ನೋಡಿರ್ತೀರ. ಬೇಬಿದು ಕ್ಯಾಪ್ ಆ್ಯಂಡ್ ಸಾಕ್ಸು ಮತ್ತು ಫುಟ್ಗೆ ಸೆಟ್ಸ್ ಬರುತ್ತಲ್ಲ, ಅದನ್ನು ವಾಶ್ ಮಾಡಿಬಿಟ್ಟು ಹೀಗೆ ಅದರದ್ದೇ ಮ್ಯಾಚಿಂಗ್ ಕಲರ್ನ ಅದರೊಳಗಡೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಡೌನಲ್ಲಿ ತಂದರೆ ತುಂಬ ಕೆಳಗಡೆ ಇಟ್ಕೋತಾ ಇದ್ದೀನಿ ಬ್ಯಾಗಲ್ಲಿ, ಬಿಕಾಸ್ ಇದು ಸ್ವಲ್ಪ ಲೇಟಾಗಿ ಬೇಕಾಗುತ್ತೆ. ಮಗು ಹುಟ್ಟಿದ ತಕ್ಷಣ ಎಲ್ಲ ಇದು ಬೇಕಾಗಲ್ಲ. ಯಾವುದೆಲ್ಲ ಹುಟ್ಟಿದ ತಕ್ಷಣ ಬೇಕಾಗುತ್ತೆ ಅದನ್ನು ಮೇಲೆ ಜೋಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಹಾಸ್ಪಿಟಲಲ್ಲಿ ಬ್ಯಾಗೆಲ್ಲ ಕಿತ್ತು ರಂಪ ಮಾಡಬೇಕಾಗುತ್ತೆ, ಯಾವುದಾದ್ರೂ ಒಂದು ಐಟಮ್ ಸಿಕ್ಕಿಲ್ಲ ಅಂತಂದರೆ. ಸೊ ಹಂಗಾಗಿ ಲಾಸ್ಟಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೆರಡು ಬೇಬಿ ಬೆಡ್ಶೀಟ್ಗಳು, ಅಂದರೆ ಬೇಬಿನ ಕವರ್ ಮಾಡಿ ಹಿಂಗೆ ಸುತ್ತ ಕೊಡ್ತಾರಲ್ಲ ಅದು. ಇದು 2 ತೊಗೊಂಡಿದ್ದೀನಿ. ಒಂದಕ್ಕೇನಾದರೂ ಮಗು ಗಲೀಜು ಏನಾದರೂ ಮಾಡ್ಕೊತೋ ಹಾಲು ಕಕ್ಕೋತೋ ಅಂದರೆ 2 ಬೇಕಾಗತ್ತೆ ಅಂದ್ಬಿಟ್ಟು. ಕರ್ಚಿಫ್
ಕರ್ಚೀಫ್ಸ್, ಸಾಫ್ಟ್ ಕರ್ಚೀಫ್. ಕೆಲವೊಬ್ಬರು ಕಾಟನ್ ಕರ್ಚೀಫ್ಸ್ನ ತೊಗೋತಾರೆ, ಪ್ರಿಫರ್ ಮಾಡ್ತಾರೆ. ಬಟ್ ನಾನಿಲ್ಲಿ ಸಾಫ್ಟ್ ಮೆಟೀರಿಯಲ್ ಕರ್ಚೀಫ್ ಬರುತ್ತಲ್ಲ, ಸೇಮ್ ಟೆಡ್ಡಿ ಬೇರ್ ಸಾಫ್ಟು, ಅದನ್ನೇ ತೊಗೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇದು ಮಗುಗೆ ತುಂಬ ಅಲ್ಟ್ರಾ ಸಾಫ್ಟ್ ಇರೋದ್ರಿಂದ ಮಗು ಹಾಲು ಕಕ್ಕೊಂಡಾಗ ಅದಕ್ಕೆಲ್ಲ ಒರೆಸೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬೆಡ್ ಸ್ಪ್ರೆಡ್ಡು. ಇದು ಮಗು ರೀಸಸ್ ಮಾಡ್ಕೊಂಡಾಗ ಬೆಡ್ಗೆ ಹಾಕ್ತಾರಲ್ಲ, ಬೆಡ್ಡಲ್ಲಿ ರೀಸಸ್ ಅಬ್ಸರ್ವ್ ಮಾಡಬಾರ್ದು ಅಂದ್ಬಿಟ್ಟು, ಸೊ ಅದು ಕೆಳಗಡೆ ಇದು ಪ್ಲಾಸ್ಟಿಕ್ ಮೆಟೀರಿಯಲು, ಇಲ್ಲಿ ಮೇಲ್ಗಡೆ ಸಾಫ್ಟ್ ಉಲನ್ ಮೆಟೀರಿಯಲ್ ಇದೆ. ಸೊ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ನಾನು ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಲೇಟಾಗಿ ಬಂತು ಈ ಮೆಟೀರಿಯಲ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಒಂದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಪು ಬಟ್ಟೆಗಳು. ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ, ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದಿಲ್ಲ. ಇದರಲ್ಲಿ 10 ಪೇರ್ ಬಟ್ಟೆ ಇದೆ, ಎಲ್ಲ ಕೂಡ ಕಾಟನ್ ಬಟ್ಟೆಗಳೇನೆ. ಸೊ ಇದನ್ನು ಆಲ್ರೆಡಿ ನಾನು ಹೇಳ್ದಂಗೆ ವಾಶ್ ಮಾಡಿ ಐರನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವನ್ನ ಕೂಡ ಒಂದೇ ಸತಿ ಹಿಂಗೆ ರ್ಯಾಪ್ ಮಾಡಿ ಇಟ್ಕೊತೀನಿ. ಸೊ ಇವನ್ನ ಆರಾಮಾಗಿ ತೊಗೋಬೋದು, ಬಿಕಾಸ್ ಮೇಲ್ಗಡೆನೇ ಸಿಗುತ್ತೆ ನಿಮಗೆ. ಇವಾಗ ಇವು ಮೇಲ್ ಬಂತಲ್ವಾ. ಸೊ ನೆಕ್ಸ್ಟು ಇದು ಮಗುಗೆ ಚಿಕ್ಕ ಪುಟಾಣಿ ಚಡ್ಡಿಗಳು, ಇದನ್ನು ಕೂಡ ಇಟ್ಕೊಂಡಿರ್ತೀನಿ. ಸೊ ನಾವು ಡೈಪರ್ ಹಾಕ್ದಾಗ ಕರ್ಕೊಂಬರಕ್ಕೆ ಬೇಕಾಗುತ್ತೆ. ಇದರಲ್ಲಿ 10 ಚಡ್ಡಿ ಇದ್ದಾವೆ. ಇದು ಸಾಕಾಗಲ್ಲ ಅಂದ್ಕೊಂಡಿದ್ದೀನಿ, ಸೊ ಇದನ್ನು ಇಟ್ಟಿರ್ತೀನಿ ಮೇಲ್ಗಡೆನೆ. ಅದಾದಮೇಲೆ ಇದು ಆನ್ಲೈನಲ್ಲೇ ತರಿಸಿದ್ದು. ಇದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಇದು ಪ್ರತಿಯೊಂದು ಲಿಂಕ್ನು ಈ ವಿಡಿಯೋದಲ್ಲೂ ಶೇರ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಮಗುಗೆ ಲಂಗೋಟ್ಸ್ ಅಂತಾರಲ್ಲ, ಅದನ್ನು ತೊಗೊಂಡಿದ್ನಲ್ವ, ಅದನ್ನು ವಾಶ್ ಮಾಡಿ ಫೋಲ್ಡ್ ಮಾಡಿ ಇದನ್ನು ಇಟ್ಕೊತಾ ಇದ್ದೀನಿ ಮೇಲ್ಗಡೆನೆ. ಕಾಣಿಸ್ತಿದೆಯಾ? ನೆಕ್ಸ್ಟು ಇದು ಇಟ್ಕೊಳ್ಳೋದಲ್ಲ. ನೆಕ್ಸ್ಟು ವೈಪ್ಸು. ಪಾಪುಗೆ ಅಂದ್ಬಿಟ್ಟು ವಾಟರ್ ವೈಪ್ಸ್ನ ತಗೊಂಡಿದ್ನಲ್ಲ, ಅದನ್ನು ತಗೊಂಡಿದ್ದೀನಿ ಬ್ಲೂ ಕಲರು. ಇದನ್ನು ಕೂಡ ಒಂದು ಇಟ್ಕೊಂಡಿದ್ದೀನಿ. ಒಂದು ಸಾಕಾಗುತ್ತೆ, ಒಂದು 3 to 5 ಡೇಸ್ ಅಂದರೆ ಒಂದು ಸಾಕಾಗುತ್ತೆ. ಸೊ ಹಂಗಾಗಿ ಒಂದು ಮಾತ್ರ ತಗೊಂಡಿದ್ದೀನಿ ನಾನು. ನೆಕ್ಸ್ಟು ಬಂದ್ಬಿಟ್ಟು ಮಗುಗೆ ಲೋಷನ್ನು, ಪೌಡರು ಮತ್ತು ಕಪ್ಪು ಬೇಕಾಗುತ್ತೆ. ಸೊ ನಾನು ಇದೆಲ್ಲದಕ್ಕೂ ಹಿಮಾಲಯ ಪ್ರಾಡಕ್ಟ್ಸೇ ತಗೊಂಡಿದ್ದೀನಿ. ನೋಡ್ತಿರ್ಬೋದು, ಹಿಮಾಲಯ ಬೇಬಿ ಪೌಡರ್ ಚಿಕ್ಕ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ, ಮಗು ಸ್ಕಿನ್ ಮೇಲೆ ಡಾಕ್ಟರ್ಸ್ ನಮಗೆ ಯಾವುದು ಹಾಕಬೇಕು, ಮಗು ಸ್ಕಿನ್ ಮೇಲೆ ನಮಗೆ ಡಾಕ್ಟರ್ ಯಾವ ಬ್ರ್ಯಾಂಡ್ದು ಬೇಬಿ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋವರೆಗೂ ರೆಕಮೆಂಡ್ ಮಾಡಿರಲ್ವಲ್ಲ, ಅಲ್ಲಿವರೆಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು 3 ಐಟಮ್ಸ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಪಾಪುಗೆ ಪೌಡರ್ ಹಾಕೋದಕ್ಕೆ ಒಂದು ಬಾಕ್ಸು ಮತ್ತು ಪಫ್ನ ತಗೊಂಡಿದ್ದೀನಿ. ಇದರಲ್ಲಿ ಪೌಡರ್ನ ಹಾಕಿಲ್ಲ, ಸೊ ಇದೇ ಇರಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಇಟ್ಕೊತೀನಿ ಮೇಲ್ಗಡೆನೇ. ಕೆಳಗಡೆ ಇಟ್ಬಿಟ್ರೆ ಅಲ್ಲಿ ಇಲ್ಲಿ ಎಲ್ಲರೂ ಹಾಕುವಾಗ ಬ್ಯಾಗು ಡ್ಯಾಮೇಜ್ ಆದರೆ ಕಷ್ಟ ಪ್ರಾಡಕ್ಟ್ಸ್ಗಳು ಅಂದ್ಬಿಟ್ಟು ಇದನ್ನು ಮೇಲೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೈಗೂ ಸಿಗುತ್ತೆ, ಪುಟ್ಟದೆಲ್ಲ ಸಿಗಲ್ಲ ಆಮೇಲೆ ಅರ್ಜೆನ್ಸಿಯಲ್ಲಿ ಅಂತ. ಇನ್ನು ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ 4 ಸಾಫ್ಟ್ ಟವಲ್ಸ್ ಇದೆಯಲ್ಲ, ಇದನ್ನು ತಗೊಂಡಿದ್ದೀನಿ. ಕಾಟನ್ ಟವಲ್ಸು. ಸ್ಟಾರ್ಟಿಂಗ್ ಪಾಪು ಹುಟ್ಟಿದಾಗ ಮಗುನ ಸುತ್ಕೊಡೋದಕ್ಕೆ ಕೇಳ್ತಾರಲ್ಲ, ಸೊ ಆಗ ಇದೇ ಟವಲ್ಲು ಕೊಡಬೇಕು ಅಂತ ಹೇಳಿದ್ದೀನಿ ನಾನು. ಸೊ ಹಂಗಾಗಿ ಇವನ್ನ ಮೇಲ್ಗಡೆನೇ ಇಟ್ಟಿರ್ತೀನಿ. ಅದಾದಮೇಲೆ ಇನ್ನು ಯಾವುದಾದ್ರೂ ಪ್ರಾಡಕ್ಟ್ನ ನಾವು ಆರಾಮ್ಸೆ ಇಲ್ಲ ನೀಟಾಗಿ ಜೋಡಿಸಿರ್ತೀನಿ, ಆವಾಗ ತೊಗೋಬೋದು. ಸೊ ಹಂಗಾಗಿ ಇದನ್ನೇ ಮೇಲ್ಗಡೆನೇ ಇಟ್ಕೊಂಡಿರ್ತೀನಿ. ಒಂದು ಬ್ಯಾಗ್ ಫುಲ್ ಕರೆಕ್ಟಾಗಿ ಆಯಿತು ಪಾಪುಗೆ. ಇನ್ನೂ ಹುಟ್ಟದೇ ಇರೋ ಪಾಪುಗೆ ಒಂದು ಬ್ಯಾಗ್ ಫುಲ್ ಪ್ರಾಡಕ್ಟ್ಸ್ ತೊಗೊಂಡೋಗ್ಬೇಕು ನಾವು. ಇಷ್ಟೇ ಪ್ರಾಡಕ್ಟ್ಸು ಮಗುಗೋಸ್ಕರ ಅಂತ ಪ್ಯಾಕ್ ಮಾಡಿರೋದು ಇಷ್ಟು. ಇದಾದಮೇಲೆ ಇದು ಒಂದು ಮಗುಗೆ ನ್ಯೂ ಬಾರ್ನ್ ಡೈಪರ್ಸ್ ಕೂಡ ನಾನು ಹಿಮಾಲಯದೇ ತರಿಸಿದ್ದೀನಿ. ಬಟ್ ಇಷ್ಟು ಫುಲ್ಲು ತೊಗೊಂಡೋಗಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗ್ತೀನಿ. ಬಿಕಾಸ್ ಯಾಕಂದರೆ ನನ್ನ ಹಸ್ಬೆಂಡು ಹಾಸ್ಪಿಟಲ್ ಮನೆ ಅಂತ ಓಡಾಡ್ತಾನೆ ಇರ್ತಾರಲ್ಲ, ಇನ್ ಕೇಸ್ ಖಾಲಿ ಆಯ್ತು ಅಂದರೆ ತೊಗೊಂಬರ್ತಾರೆ. ಇಷ್ಟು ತೊಗೊಂಡೋದ್ರೆ ಒಂದು ಫುಲ್ ಬ್ಯಾಗ್ ರೇಂಜ್ಗೆ ಇರುತ್ತೆ ಇದು. ಸೊ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೋಗುವಂಥ ಟೈಮಲ್ಲಿ ಹಾಸ್ಪಿಟಲ್ಗೆ ಇದನ್ನು ಕಟ್ ಮಾಡಿ ಓಪನ್ ಮಾಡಿ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತೀನಿ. ಸೊ ಹಂಗಾಗಿ ಮಗುದು ಇಷ್ಟು ಕಂಪ್ಲೀಟಾಗಿ ಮುಗೀತು. ಪಾಪುಗೆ ಇಷ್ಟಿದ್ರೆ ಸಾಕು. 3 to 5 ಡೇಸ್ ಇರೋದ್ರಿಂದ ನಾವು ಹಾಸ್ಪಿಟಲಲ್ಲಿ. ಸೊ ಇಷ್ಟಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಕಾಗಲ್ಲ ಅಂತ ಅನ್ಕೋತೀನಿ ನಾನು.
ಹೇಳೋದೇ ಮರ್ತ್ಕೊಬಿಟ್ಟಿದ್ದೆ, ಇದು ಬೇಬಿ ಬೆಡ್. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯಾರಿ ಮಾಡ್ತಾರೆ. ಅಂಡ್ ನ್ಯೂ ಬಾರ್ನ್ ಸೈಜಸ್ನೇ ತಗೊಳ್ಳಿ, ಸಾಕಾಗುತ್ತೆ. ಇಲ್ಲ ಅಂತಂದ್ರೆ ಬೆಡ್ ದೊಡ್ಡದಾಗಿರುತ್ತೆ, ಮಗು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಪದೇ ಪದೇ ಇದನ್ನ ಓಪನ್ ಮಾಡಿ ನಾವು ಮಗುನ ನೋಡ್ಬೇಕಾಗತ್ತೆ. ಸೊ ಇದನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಸೊ ಬೆಡ್ದೇನೆ ಕವರ್ ಇದೆ. ವಿಡಿಯೋಗೋಸ್ಕರ ಅಷ್ಟೇ ನಾನು ಓಪನ್ ಮಾಡಿ ತೋರಿಸ್ತಾ ಇರೋದು. ಸೊ ಹೋಗುವಂಥ ಟೈಮಲ್ಲಿ ಹಾಸ್ಪಿಟ್ಲಿಗೆ ಇದನ್ನ ಕವರ್ಗೆ ಹಾಕಿ ಇವಾಗ ಎತ್ತಿಡ್ತೀನಿ. ಸೊ ಅದನ್ನ ನಾವು ಕವರೆಲ್ಲ ಕ್ಯಾರಿ ಮಾಡ್ತೀವಿ. ಇಷ್ಟು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಮಗುಗೆ, ಇದಿಷ್ಟು ಮಗುಗೆ ಕಂಪ್ಲೀಟ್ ಆಯಿತು. ಇದನ್ನ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಇನ್ನು ಅಮ್ಮಂದ್ರಿಗೆ ಆಫ್ಟರ್ ಡೆಲಿವರಿ ಅಮ್ಮಂದ್ರಿಗೆ ಅಷ್ಟೊಂದು ಮೆಟೀರಿಯಲ್ಸ್ ಅಂದರೆ ಪ್ರಾಡಕ್ಟ್ಸ್ ಏನು ಬೇಕಾಗೋದಿಲ್ಲ. ಸೊ ನಾನು ಇರಲಿ ಅಂದ್ಬಿಟ್ಟು ನನ್ನ ಹತ್ರ ಇರೋಂಥ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗಿರೋ ಬ್ಯಾಗ್ನೇ ತೊಗೊಂಡಿದ್ದೀನಿ. ಸೊ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಬಿಕಾಸ್ ನಮ್ಗೆ ಅವಾಗ ಯಾವುದಕ್ಕೂ ಸ್ಟ್ರೆಂತು ಇರಲ್ಲ, ಶಕ್ತಿನೂ ಇರಲ್ಲ. ಮಗುಗೆ ಇಷ್ಟನ್ನೆಲ್ಲ ಹಾಕಿ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಕತೆ ಮುಗ್ದೋಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಏನೇನು ಬೇಕೋ ಅದನ್ನು ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ನೈಟೀಸ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಈ ಫೀಡಿಂಗ್ ಟಾಪ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಹಂಗಾಗಿ ನನಗೆ ಕಂಫರ್ಟಬಲ್ ವೇರ್ ಅಂದರೆ ನೈಟಿನೇ. ಸೊ ನೈಟಿ ತೊಗೊಂಡಿದ್ದೀನಿ, 3 ನೈಟಿ ತೊಗೊಂಡಿದ್ದೀನಿ ನಾನಿಲ್ಲಿ, ಫೀಡಿಂಗ್ ನೈಟೀಸ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಲೇಡೀಸ್ಗೆ. ಸೊ ನಾನು ತೋರಿಸ್ತೀನಲ್ವಾ, ಒಂದ್ಸತಿ ತೋರಿಸ್ತೀನಿ. ಫೀಡಿಂಗ್ ನೈಟೀಸ್ ಹೀಗಿರುತ್ತೆ, ಜಿಪ್ ಕೊಟ್ಟಿರ್ತಾರೆ ಮಗುಗೆ ಫೀಡ್ ಮಾಡೋಕ್ಕೆ ಈಸಿ ಆಗಲಿ ಮಾಮ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಫೀಡಿಂಗ್ ನೈಟೀಸ ನೀವು ಆಲ್ಮೋಸ್ಟ್, ಸೊ ನೀವು ಯಾರೆಲ್ಲ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀರಾ, ನೀವು ಫೀಡಿಂಗ್ ನೈಟೀಸ್ನ ತೊಗೊಂಡ್ರೆ ದಿ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ನಾರ್ಮಲ್ ನೈಟೀಸಲ್ಲಿ ಮಗುಗೆ ಫೀಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಸೊ ಹಂಗಾಗಿ 3 ನೈಟಿ ತೊಗೊಂಡಿದ್ದೀನಿ ನಾನು. ಇನ್ ಕೇಸ್ ಏನೂ ಆಗಿಲ್ಲ ಅಂತಂದರೆ ವಾಪಸ್ ತಂದರೆ ನಡೆಯುತ್ತೆ. ಅಲ್ಲಿಲ್ಲ ಅಂತಂದರೆ ಮತ್ತೆ ಮನೆಗೆ ಬಂದು ತೊಗೊಂಡು ಇದೆಲ್ಲ ಪ್ರಾಬ್ಲಮ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಇದಾದಮೇಲೆ ಸ್ವೆಟರು, ಇದು ದೊಡ್ಡ ಸೈಜಿನ ಸ್ವೆಟರು, ವುಲ್ಲನ್ ಸ್ವೆಟರ್ ನನ್ನ ಹತ್ರ ಇತ್ತು ಆಲ್ರೆಡಿ. ಸೊ ಹಂಗಾಗಿ ತೊಗೊಂಡಿದ್ದೀನಿ. ಫುಲ್ಲು ದೊಡ್ಡದಿದೆ ಇದು, ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ. ಇದು ಚಳಿ ತಡೆಯುತ್ತೆ ಅಂದ್ಬಿಟ್ಟು ಇದು ಒಂದು ಸ್ವೆಟರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಕಾರ್ಫ್ಸ್, 3 ಸ್ಕಾರ್ಫ್ಸ್ ಇದೆ. ಈ ಥರ ಸ್ಕಾರ್ಫ್ಸ್ ನೋಡಿರ್ತೀರ, ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ದೊಡ್ಡ ಸೈಜಿಗೆ ಬರುತ್ತೆ ಈ ಥರ ವೇಲ್ ರೀತಿ. ಬಟ್ ವೇಲ್ ಮೆಟೀರಿಯಲ್ ಅಲ್ಲ ಇದು, ಹಿಂಗೆ ಕಿವಿಗೆ ಕಟ್ಕೊಂಡ್ರೆ ತುಂಬ ಬೆಚ್ಚಗಂತ ಅನಿಸುತ್ತೆ. ಸೊ ಇದನ್ನು ಕಡೆ ವಾಶ್ ಮಾಡಿ ನಾನು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾವುದೇ ಡಸ್ಟ್ ಏನೂ ಇರಬಾರ್ದು. ಇವೆಲ್ಲ ರೀಸೆಂಟಾಗಿ ತೊಗೊಂಡಿರೋದಲ್ಲ, ಇದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು 2 ಸ್ಕಾರ್ಫು. ಆ್ಯಂಡ್ ಇದೊಂದು ಬಂದ್ಬಿಟ್ಟು ಮಫ್ಲರ್ ಥರ ಇದೆ, ಹಿಂಗೆ ಟೋಪಿ ಬರುತ್ತಲ್ಲ, ಟೋಪಿ ಬಂದ್ಬಿಟ್ಟು ಹಿಂಗೆ ಮುಂದೆ ಕಟ್ಕೊಳ್ಳೋದು ಈ ರೀತಿ. ಇದು ಒಲ್ಲಂದಿರೋದ್ರಿಂದ ಇದನ್ನು ಒಳಗಡೆ ಕಟ್ಕೊಂಡ್ಬಿಟ್ಟು ನಾನು ಮೇಲ್ಗಡೆ ಸ್ಕಾರ್ಫ್ ಕಟ್ಕೊಂಡ್ರೆ ತುಂಬ ಬೆಚ್ಚಗಂತ ಅನಿಸುತ್ತೆ. ಸೊ ಹಂಗಾಗಿ ಇದು ಒಂದು ತೊಗೊಂಡಿದ್ದೀನಿ ನಾನು. ಇವೆಲ್ಲನೂ ಕೂಡ ನಾನು ನಮ್ಮ ಮನೆ ಹತ್ರ ಇರೋ ಶಾಪಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸಾಕ್ಸು, 2 ಪೇರ್ ಸಾಕ್ಸ್ನ ತೊಗೊಂಡಿದ್ದೀನಿ. ಇರೋ 3-4 ದಿವಸಕ್ಕೆ 2 ಪೇರ್ ಸಾಕಾಗುತ್ತೆ. ಆ್ಯಂಡ್ ನಾವು ಹಾಸ್ಪಿಟ್ಲಿಗೆ ಹೋಗುವಾಗೂ ಕೂಡ 1 ಪೇರ್ ಹಾಕ್ಕೊಂಡು ಹೋಗಿರ್ತೀವಲ್ವ. ಸೊ ಹಂಗಾಗಿ 2 ಜೊತೆ ಸಾಕ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಂದ್ಬಿಟ್ಟು ಫೀಡಿಂಗ್ ಬ್ರಾ ಇವು. ಸೊ 3 ಫೀಡಿಂಗ್ ಬ್ರಾನ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೀಡಿಂಗ್ ಬ್ರಾ ಆದಮೇಲೆ ಪ್ಯಾಂಟೀಸ್, ಇವು 4 ಪ್ಯಾಂಟೀಸ್ನ ತೊಗೊಂಡಿದ್ದೀನಿ. ಸೊ ನಮಗೆ ಆಫ್ಟರ್ ಡೆಲಿವರಿ ಪ್ರತಿಯೊಬ್ಬರಿಗೂ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಫ್ಲೋ ಇದ್ದೇ ಇರುತ್ತೆ, ಬ್ಲೀಡಿಂಗ್ ಫ್ಲೋ. ಸೊ ಹಂಗಾಗಿ ಮಸ್ಟ್ ಆ್ಯಂಡ್ ಶುಡ್ ಪ್ಯಾಡ್ನ ಮತ್ತು ಪ್ಯಾಂಟೀಸ್ನ ನೀವು ಕ್ಯಾರಿ ಮಾಡಲೇಬೇಕಾಗತ್ತೆ. ಸೊ ಹಂಗಾಗಿ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಪಕ್ಕೆ ನಾನು ಬ್ಲೂ ವೈಪ್ಸ್ ತೊಗೊಂಡಿದ್ನಲ್ಲ, ಸೊ ನನಗೆ ಇಲ್ಲಿ ನಾನು ಗ್ರೀನ್ ಕಲರ್ದು ವೈಪ್ಸ್ನ ತೊಗೊಂಡಿದ್ದೀನಿ, ನೀಮ್ ಫ್ಲೇವರ್ದು. ಸೊ ಇದೇನಕ್ಕಾದರೂ ಯೂಸ್ ಆಗುತ್ತೆ ನನಗೆ ಅನ್ನೋದು ರೀಸನ್ಗೆ ತೊಗೊಂಡಿದ್ದೀನಿ. ನೋಡಬೇಕು ಅಲ್ಲಿ ಹೋದ್ಮೇಲೆ ಏನಕ್ಕಾದ್ರೂ ಯೂಸ್ ಆಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ಯೂಸ್ ಆಗಿಲ್ಲ ಅಂದರೆ ರಿಟರ್ನ್ ತೊಗೊಂಬರ್ತೀನಿ. ಅದಾದಮೇಲೆ ಇದು ಬಂದ್ಬಿಟ್ಟು ಮಿಲ್ಕ್ ಪ್ಯಾಡ್ಸು. ಸೊ ಮಿಲ್ಕ್ ಓವರ್ಫ್ಲೋ ಆಗುತ್ತಲ್ಲ, ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮಿಲ್ಕ್ ಪ್ಯಾಡ್ಸ್ನ ತೊಗೊಂಡಿದ್ದೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದೇ ಇದು. ಸೊ ಇದನ್ನು ಫುಲ್ ತೊಗೊತೀನಿ. ಪ್ಯಾಕ್ ಆಫ್ 24 ಇದೆ, ಅಂದರೆ ನಾವು 12 ಟೈಮ್ಸ್ ಇದನ್ನು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಆಫ್ಟರ್ ಡೆಲಿವರಿ ತುಂಬಾ ಮಿಲ್ಕ್ ಫ್ಲೋ ಆಗುತ್ತೆ, ಓವರ್ಫ್ಲೋ ಆಗುತ್ತೆ. ಸೊ ಅವಾಗ ನಮಗೆ 3 ನೈಟಿ ಅಲ್ಲ, ಒಂದು ದಿವಸಕ್ಕೆ 4-5 ನೈಟಿಗಳನ್ನ ಚೇಂಜ್ ಮಾಡಿದ್ರು ಕೂಡ ತಡ್ಕೊಳ್ಳೋದಿಲ್ಲ. ಸೊ ಈ ಥರ ಪ್ಯಾಡ್ಸ್ ತೊಗೊಂಡೋದಾಗ ನಾವು ಆರಾಮ್ಸೆ ಯಾವುದೇ ಮುಜುಗರ ಇಲ್ಲದೆ ಹಾಸ್ಪಿಟಲಿಂದ ಬರ್ಬೋದು. ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟಿಗೆ ನಾನು ನ್ಯೂ ಮಾಮ್ ಮೆಟರ್ನಿಟಿ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 3 ಇದೆ.
ನನಗೆ 3 ಇಷ್ಟು ಬೇಕಾಗಲ್ಲ, 1 or 2 ನಾನು ತೊಗೊತೀನಿ. ಓಪನ್ ಮಾಡಿಬಿಡ್ಲಾ? 1 or 2 ತೊಗೊತೀನಿ. ಪರ್ ಪ್ಯಾಕ್ ನಮಗಿದು ಎಷ್ಟು ಬರುತ್ತೆ ಅಂತ ಅಂದರೆ, ಎಷ್ಟಿರುತ್ತಪ್ಪ ಇದರಲ್ಲಿ? 5 ಇರುತ್ತೆ. ಪರ್ ಪ್ಯಾಕ್ ನಮಗೆ 5 ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾನು 10 ಅಂದರೆ 2 ಪ್ಯಾಕ್ಸ್ನ ತೊಗೊಂಡು ಹೋಗ್ತೀನಿ. ಯೂಸ್ ಆದರೆ ಆಗಲಿ, ಇಲ್ಲ ಅಂದರೆ ರಿಟರ್ನ್ ಬರುವಾಗ ಆಯಿತು ಅಂತ ಅಂದ್ಬಿಟ್ಟು ಇಷ್ಟು. ಮತ್ತು ಸೊ ಇದಿಷ್ಟು. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ನಿಮ್ಮದು ಟಾಯ್ಲೆಟ್ ಆಕ್ಸೆಸರೀಸ್ ಏನಿರುತ್ತಲ್ಲ, ಟಾಯ್ಲೆಟ್ ಕೇರು, ಅದನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಬ್ರಷು, ಪೇಸ್ಟು, ನೀವು ಯಾವ್ದಾದ್ರು ಸೋಪ್ ಯೂಸ್ ಮಾಡ್ತೀರಲ್ಲ ಅದು, ಅಥವಾ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಅದು ತೊಗೊಂಡೋಗ್ಬೇಕು. ನಾನು ಇನ್ನು ಟೈಮ್ ಇರೋದ್ರಿಂದ ನಾನು ಅದನ್ನು ತೊಗೊತಾ ಇಲ್ಲ. ಇನ್ನು ನನಗೆ ಡಾಕ್ಟರ್ ಚೆಕಪ್ಗೆ ಹೋದಾಗ ನಾಳೆ ಅಥವಾ ನಾಡ್ದು ಬಂದು ಅಡ್ಮಿಟ್ ಆಗಿ ಅಂತ ಕಂಪಲ್ಸರಿ ಹೇಳ್ತಾರಲ್ವ, ಆಗ ತೊಗೋಬೋದು. ಇಲ್ಲ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ಡೆಲಿವರಿ ಆಗಿದ್ದು ಮಾರನೇ ಬೆಳಗ್ಗೆ ಯಾರಾದರೂ ಮನೆಯಿಂದ ಬರೋರು ಇದ್ದೇ ಇರ್ತಾರೆ, ಅವ್ರ ಹತ್ರ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೀಗೆ ಪ್ಯಾಕ್ ಮಾಡಿ ಇಟ್ಟಿಲ್ಲ. ಆ್ಯಂಡ್ ಇನ್ನು ಸ್ಕಿನ್ ಕೇರ್ ಏನಾದರೂ ತೊಗೋತೀವಿ ಅಂತ ಅಂದರೆ ನಾನಿಲ್ಲಿ ನನ್ನ ಸ್ಕಿನ್ ಕೇರ್ ಅವಾಗ ಏನೋ ಮೇಕಪ್ ಮಾಡೋ ಪೇಷನ್ಸ್ ಎಲ್ಲ ಇರೋದಿಲ್ಲ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಕ್ರೀಮು ಹಿಮಾಲಯ ಕೇಸರ್ ಗ್ಲೋ ಕ್ರೀಮ್ ಏನಿದೆ ಇದನ್ನು ತೊಗೊಂಡಿದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಕ್ರೀಮ್ನ ಹಾಕ್ಕೊಂಡು ಆಲ್ರೆಡಿ ಮಗುಗೆ ಹಿಮಾಲಯ ಕಾಜಲ್ ಏನು ತೊಗೊಂಡಿದ್ದೀವಲ್ವ, ಅಂದರೆ ಕಣ್ಕಪ್ಪು, ಅದನ್ನು ಇಲ್ಲೇ ಇಡ್ತಾರೆ. ಯಾವಾಗೂ ಬಾಣ್ತಿದ್ರಿಗೆ ಬೊಟ್ಟುಗಿಟ್ಟೆಲ್ಲ ಇಡಲ್ಲ, ಕಣ್ಕಪ್ಪನ್ನ ಇಟ್ಬಿಡ್ತಾರೆ. ಸೊ ಸಾಕಾಗುತ್ತೆ. ನೆಕ್ಸ್ಟ್ ಇದೊಂದು ಕ್ರೀಮ್ ಜೊತೆಗೆ ನಾನು ಬಯೋಟಿಕ್ ಅವ್ರದ್ದು ವೈಟ್ನಿಂಗ್ ಲಿಪ್ ಲೈಟ್ನಿಂಗ್ ಫ್ರೂಟ್ದು ಲಿಪ್ ಬಾಮ್ನ ತೊಗೊಂಡಿದ್ದೀನಿ. ಇದು 2 ಹಚ್ಕೊಳ್ಳೋದು ಸಾಕಾಗುತ್ತೆ. ಇಷ್ಟನ್ನ ಹಚ್ಕೊಳಕ್ಕಾಗುತ್ತೋ ಇಲ್ವೋ, ನಮಗೆ ಆ ಕೆಪಾಸಿಟಿಲಿ ಇರ್ತೀವಿ. ಸೊ ನಿಮ್ಗೇನಾದರೂ ರಿಕ್ವೈರ್ಡ್ ಇತ್ತು ಮೇಕಪ್ ಪ್ರಾಡಕ್ಟ್ಸ್ ಅಂತಂದರೆ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಸೊ ಇದು ನಾನು ಫ್ರಂಟಲ್ಲೇ ಇಟ್ಕೋತೀನಿ. ಆ್ಯಂಡ್ ನಾನು ಟಾಯ್ಲೆಟ್ ಕಿಟ್ ತೊಗೋತೀನಲ್ಲ, ಅದನ್ನು ಕೂಡ ಇದೇ ರೀತಿ ಫ್ರಂಟಲ್ಲಿ ಇಟ್ಕೋತೀನಿ. ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಇಷ್ಟು. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಅಂದರೆ, ಇದು ಮಾಮ್ಸ್ಗೆ ಕಂಪ್ಲೀಟಾಗಿ ಬ್ಯಾಗ್ ಪ್ಯಾಕ್ ಆಯಿತು. ಇನ್ನು ಕಂಪಲ್ಸರಿಯಾಗಿ ಮಿಸ್ ಮಾಡದೆ ತೊಗೊಂಡು ಹೋಗಬೇಕು ಅಂತ ಅಂದರೆ ಡಾಕ್ಟರ್ ಫೈಲು ನಿಮ್ಮದು ಕಂಪ್ಲೀಟ್ ಫಸ್ಟ್ ಮಂತಿಂದ ಟಿಲ್ 9th ಮಂತ್ವರೆಗೂ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಏನೆಲ್ಲ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಇರುತ್ತಲ್ಲ, ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಿ. ಇದ್ರ ಜೊತೆಗೆ ನಿಮ್ಮದು ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಬೇರೆ ಡಾಕ್ಯುಮೆಂಟ್ಸ್ ಬೇಕು ಅಂದರೂ ಕೂಡ ಅದನ್ನು ಕೂಡ ಕ್ಯಾರಿ ಮಾಡಬೇಕು. ನೆಕ್ಸ್ಟ್ ಇದ್ರ ಜೊತೆಗೆ ಹೋಗುವಂಥ ಟೈಮಲ್ಲಿ ನೀವು ಫ್ಲಾಸ್ಕ್ ಮತ್ತು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡೋದು ಒಳ್ಳೇದಂತ ಅನಿಸುತ್ತೆ. ಈ 24 hours ಹಾಟ್ ವಾಟರ್ ಬಾಟಲ್ಗಳಿರ್ತಾವಲ್ವ, ಅದನ್ನು ತೊಗೊಂಡೋದ್ರೆ ಇನ್ನೂ ಒಳ್ಳೇದಾಗುತ್ತೆ. ಸೊ ನಾನು ಅದನ್ನು ಏನು ಒಂದು 5 minutes ಹಿಡಿಯುತ್ತೆ, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತಾಗ ಅದನ್ನು ತೊಗೊಂಡ್ರೆ ಆಗುತ್ತೆ. ಈಗಲೇ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಪೂರ್ತಿ ನಾವು ಹೋಗೋದು 1 ದಿವಸ ಇರೋದು. ಒಂದು ನಾರ್ಮಲ್ ಆದರೆ 3 to 4 days, ಸಿ ಸೆಕ್ಷನ್ ಆದರೆ 4 to 5 days ಅಷ್ಟೇ. 4 to 5 daysಗೆ ಮಿನಿಮಮ್ ಅಂತ ತೊಗೊಂಡ್ರು ಇಷ್ಟು ಮೆಟೀರಿಯಲ್, ಇಷ್ಟು ಪ್ರಾಡಕ್ಟ್ಸ್ನ ಪ್ಯಾಕ್ ಮಾಡ್ಕೊಂಡಿದ್ದೀವಲ್ವ, ಇಷ್ಟು ಸಾಕಂತ ಅನಿಸುತ್ತೆ. ಆ್ಯಂಡ್ ಇನ್ನೂ ಜಾಸ್ತಿ ಕೂಡ ಆಗ್ಬೋದು ಕೆಲವೊಂದು ಪ್ರಾಡಕ್ಟ್ಸು. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ತುಂಬ ಜನ ಕಮೆಂಟು, DM ಮೆಸೇಜಸ್ ಎಲ್ಲ ಮಾಡಿದ್ದೀರಾ. ಹಾಸ್ಪಿಟಲ್ ಬ್ಯಾಗ್ನ ಬೇಗ ಪ್ಯಾಕ್ ಮಾಡಿ ತೋರಿಸಿ, ನಮಗೂ ಟೈಮ್ ಹತ್ತಿರ ಬಂದಿದೆ, ಡೆಲಿವರಿ ಟೈಮು, ಸೊ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಂದು ಇನ್ನೊಂದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ನಾನು ಬೇಗನೆ ಪ್ಯಾಕ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅಂದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಮರಿದೇ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.